ನಿರ್ದೇಶಕರು ಮಧ್ಯಮ ಪಾಂಡವ ಅರ್ಜುನ್ ಸರ್ ಅವರು ಒಂದೆರಡು ಮಾತುಗಳನ್ನ ನಮ್ಮ ವಿದ್ಯಾರ್ಥಿಗಳ ಕುರಿತಾಗಿ ಮಾತಾಡಬೇಕು ಅಂತ ನಾನು ವಿನಂತಿಸಿಕೊಳ್ತೇನೆ. ನಮಸ್ಕಾರ ಎಲ್ರಿಗೂ. ನಮಗೆ ಈ ಸ್ಟೇಜಲ್ಲಿ ಮುಂದೆ ನಿಂತು ಮಾತಾಡೋದು ಸ್ವಲ್ಪ ಕಡಿಮೆ, ಆದ್ರೂ ಹೊಸ ಪ್ರತಿಭೆಗಳಾಗಿ ನಮ್ಮ ಚಿತ್ರರಂಗಕ್ಕೆ ಬರ್ತಾ ಇರುವಂಥವ್ರಿಗೆ ಎರಡು ಮಾತು ಹೇಳ್ತೀನಿ. ಅಂದರೆ ಇದನ್ನು ನಮ್ಮ ಗುರುಗಳು ಹೇಳ್ತಾ ಇದ್ರು. ಏನಂತಂದರೆ ನಾವು ಯಾವುದಾದ್ರೂ ಅಂದರೆ ಒಂದು ಕೆಲಸ ಅಂತ ಶುರು ಮಾಡಿದ್ರೆ ಶ್ರದ್ಧೆ ಯಾವ ರೀತಿ ಇರಬೇಕು, ಗುರಿ ಯಾವ ರೀತಿ ಇರಬೇಕು ಅನ್ನೋ ಥರದ್ದು ಒಂದು, ಅದಾದಮೇಲೆ ನಾವು ಯಾವುದನ್ನ ಫಾಲೋ ಮಾಡಬೇಕು ಅಂತ. ಅಂದರೆ ಅವರು ನನ್ನ ರಾನಾನ ಕೃಷ್ಣಮೂರ್ತಿ ಅಂತ ಅವರು ಕನ್ನಡ ಲೆಕ್ಚರರು ನಮ್ಗೆ ಆ ವಿಚಾರ ಹೇಳಿದ್ದು. ಅಂದರೆ ಇವಾಗ ಒಂದು ಪೈಪ್ ಇದ್ದರೆ ಆ ಪೈಪ್ಗೆ ಅದು ಆ ತುದಿ ಏನಿರುತ್ತೆ ಆ ಕಡೆದು ಆ ಲಾಸ್ಟ್ದು ಅದು ನಮ್ಮ ಗುರಿ ಅಂತೆ. ನಾವು ಹೋಗ್ಬೇಕು ಅಂದ್ಕೊಂಡಿರೋ ಗುರಿ ಅದು ಅಂತಂದಾಗ ಒಂದು ಈ ಕಡೆ ಒಂದು 4 ಡೈವರ್ಷನ್ನು, ಈ ಕಡೆ ಒಂದು 4 ಡೈವರ್ಷನ್ನು, ನೀರು ಪೈಪ್ಗಳನ್ನ ದೂತ್ ಮಾಡಿಬಿಟ್ಟು ಇಲ್ಲಿ ಹೋಗಿ ಈ ಕಡೆನೂ ಹೋಗಿ ಆ ಕಡೆನೂ ಹೋಗಿ ಅಲ್ಲಿ ತಲುಪುವಷ್ಟರಲ್ಲಿ ನಮಗೆ ಲೇಟ್ ಆಗುತ್ತೆ. ಈ ಅಡ್ಡದಾರಿಗಳನ್ನ ಹಿಡಿದೇನೆ ನಿಮ್ಮ ಗುರಿ ಆ ಕೊನೆಯಲ್ಲಿ ಏನೋ ಒಂದು ನೀವೇನು ಅಂದ್ಕೊಂಡಿರ್ತೀರ, ಅಂದರೆ ಪೈಪು ಸರಾಗವಾಗಿ ಒಂದೇ ರೂಟಲ್ಲಿ ಹೋದ್ರೆ ಎಷ್ಟು ಬೇಗ ನೀರು ಅಲ್ಲಿ ತಲುಪುತ್ತೋ ಅದೇ ರೀತಿ ನೀವು ಹರ್ಕೊಂಡು ಹೋಗಿ ಒಂದೇ ಗುರಿನ ಮುಟ್ಟೋ ಥರದ್ದು ನಿಮ್ಮ ಗುರಿ ಆಗಿರಬೇಕು ಅನ್ನೋದು ಒಂದು. ಅದಾದಮೇಲೆ ಚಿತ್ರರಂಗದಲ್ಲಿ ಮತ್ತೆ ಕಲಾವಿದರಾಗಿ ಮತ್ತೆ ನಿರ್ದೇಶಕರಾಗಿ ಅಂದರೆ ಸಿನಿಮಾ ರಂಗದಲ್ಲಿ ಏನೇ ಮಾಡ್ಬೇಕಂದ್ರೂ, ನಾಟಕ ರಂಗದಲ್ಲಿ ಆಗ್ಬೋದು, ಏನೇ ಮಾಡ್ಬೇಕಂದ್ರೂ ನೀವು ಫಾಲೋ ಮಾಡಬೇಕಾಗಿರುವಂಥದ್ದು ಸರಸ್ವತಿನ. ನೀವು ಸರಸ್ವತಿನ ಫಾಲೋ ಮಾಡ್ಕೊಂಡು ಹೋದ್ರೆ ಸರಸ್ವತಿನ ಲಕ್ಷ್ಮಿ ಆಟೋಮೆಟಿಕ್ಕಾಗಿ ಅವರೇ ಫಾಲೋ ಮಾಡ್ಕೊಂಡು ಬರ್ತಾರೆ. ನಿಮಗೇನು ಸಿಗಬೇಕು ಅದನ್ನು ಸಿಗುತ್ತೆ. ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ, ಸರಸ್ವತಿನ ಫಾಲೋ ಮಾಡಿ ಅಂತ. ಯಾಕೆಂತಂದರೆ ಮೊದಲನೇದಾಗಿ ಸಿನಿಮಾ ರಂಗದಲ್ಲಿ ನಾವೇನೋ ಸಾಧನೆ ಮಾಡಬೇಕು ಅಂತಂದರೆ ದುಡ್ಡಿರಬೇಕು ಅನ್ನೋದು ಅದೆಲ್ಲ ಖಂಡಿತವಾಗ್ಲೂ ಸುಳ್ಳು. ಯಾಕೆ ಅಂತಂದರೆ ನಾನು ಚಿತ್ರರಂಗಕ್ಕೆ ಬಂದಾಗ ನಮ್ಮೂರು ಮಂಡ್ಯ ಹತ್ರ ಒಂದು ಸಣ್ಣ ಹಳ್ಳಿ ಕೆರಗೋಡು ಅಂತ. ನಮಗೆ ಯಾರು ನಮ್ಮ ಸಿನಿಮಾ ರಂಗದಲ್ಲಾಗಲಿ ನಾಟಕದಲ್ಲಾಗಲಿ ನಮ್ಮ ಮನೇಲಿ ಯಾರೂ ಇಲ್ಲ. ನನಗೆ ಒಂದೇ ಒಂದು ಗೀಳಿದ್ದಿದ್ದು ಏನಂತಂದರೆ ನಮ್ಮ ಮನೇಲಿ TV SSLC ಬರೋವರೆಗೂ PUC ನನಗೆ ಗೊತ್ತಿರೋ ಪ್ರಕಾರ ಫಸ್ಟ್ PU ಬಂದಾಗ ನಮ್ಮ ಮನೆಗೆ ಒಂದೇ ಒಂದು ಈ ಡೋರ್ ಓಪನ್ ಮಾಡುವಂಥದ್ದು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ TV ತೊಗೊಂಬಂದ್ರು ನಮ್ಮಪ್ಪ. ಅದಕ್ಕಿಂತ ಮುಂಚೆ ನಮ್ಮ ರೋಡಲ್ಲಿ ಇದ್ದಿದ್ದು ಒಂದೇ ಒಂದು TV, ಒಂದು ಮನೇಲಿ ಒಂದು BPL TV ಇತ್ತು ಕಲರ್. ಅಲ್ಲೋಗಿ ನಾವು ಮಹಾಭಾರತ ರಾಮಾಯಣ ಬಂದರೆ ನೋಡ್ತಾ ಇದ್ವಿ. ಅದಲ್ಲದೆ ಈ ಗಣೇಶ ಹಬ್ಬಗಳು ಮತ್ತು ಇದು ಯಾರಾದರೂ ತೀರೋದ್ರೆ ಅಂತಂದ್ಬಿಟ್ಟು VCP ಹಾಕೋರು ಅಲ್ಲಿ. ಅಂದರೆ ರಾತ್ರಿ 8:30 ಶುರುವಾಯಿತು ಅಂತಂದರೆ ಸಿನಿಮಾಗಳು ಬೆಳಗಿನ ಜಾವ 6 ಗಂಟೆವರೆಗೂ 3 ಸಿನಿಮಾ 4 ಸಿನಿಮಾ ನೋಡಿಕೊಂಡು ಮನೆಗೆ ಬಂದರೆ ಅಮ್ಮ ಬಾಗ್ಲು ತೆಗಿತಾ ಇರಲಿಲ್ಲ, ಹೊರಗಡೆ ನಿಂತಿರ್ತಾ ಇದ್ವಿ 5 ಗಂಟೆವರೆಗೂ. ಅಂದರೆ ಅದು ಬೆಳಿಗ್ಗೆ ಆಗೋವರೆಗೂ ನಮಗೆ ಪನಿಷ್ಮೆಂಟ್. ಆ 4 ಗಂಟೆಗೆ ಬಂದ್ರೂ ಬೆಳಿಗ್ಗೆ 7 ಗಂಟೆಗೆ ಬಾಗ್ಲು ತೆಗಿತಾ ಇದ್ದಿದ್ದು, ಹೊರಗಡೆನೆ ಕೂತಿರ್ತಾ ಇದ್ವಿ. ಆ ಸಿನಿಮಾ ನೋಡಿಕೊಂಡು ನನಗೆ ಬಂದಂಥ ಪ್ರೀತಿ ಮತ್ತು ನನಗೆ ಕನ್ನಡ ಭಾಷೆ ಮೇಲಿದ್ದಂಥ ಒಂದು ತುಂಬ ಅದ್ಭುತವಾದಂಥ ಪ್ರೀತಿ. ನಾನು ಕನ್ನಡ ಲಿಟ್ರೇಚರ್ ಓದ್ಕೊಂಡೆ. ಅಲ್ಲಿಂದ ಸಾಹಿತ್ಯದ ಬಗ್ಗೆ ನಮ್ಮ ಕಾಲೇಜಲ್ಲಿ ಒಂದು ಕಲಾಜ್ಯೋತಿ ಅಂತ ಪುಸ್ತಕ ಬಿಡುಗಡೆ ಆಗ್ತಾ ಇತ್ತು. ಅದರಲ್ಲಿ ಸಣ್ಣ ಕವನಗಳು, ಸಣ್ಣ ಕಥೆಗಳನ್ನ ಬರ್ಕೊಂಡು ಹೋಗ್ತಾ ಇದ್ದೆ. ಈ ಡಿಗ್ರಿ ಎಲ್ಲ ಮುಗಿದಾದ್ಮೇಲೆ MA ಮಾಡಬೇಕು ಅಂತ ಅಂದ್ಕೊಂಡು ಮಾನಸ ಗಂಗೋತ್ರಿಗೆ ಅಂತಂದ್ಬಿಟ್ಟು ಹೋದ್ವಿ ನಾವು, ನನ್ನ ಫ್ರೆಂಡ್ಸ್ ಎಲ್ಲ ಒಂದು 7-8 ಜನ. ಅದಾದ್ಮೇಲೆ ಒಂದು ಎಲ್ಲ ಈ ಕ್ರಾಫರ್ಡ್ ಹಾಲಲ್ಲೆಲ್ಲ ಹೋಗಿ ನಾವೆಲ್ಲ ಫಾರ್ಮ್ ಎಲ್ಲ ಫಿಲ್ ಮಾಡಬೇಕಾಗಿತ್ತು. ಫಾರ್ಮ್ ಎಲ್ಲ ತಗೊಂಡು ಬಂದು ಒಂದು ಕಡೆ ಎಲ್ಲೋ ಯಾವುದೋ ಒಂದು ಟೀ ಶಾಪ್ ಇತ್ತು, ಟೀ ಹುಡ್ಕೊಂಡು ಬರೋಣ ಅಂದ್ಬಿಟ್ಟು 7 ಜನನೂ ಬಂದ್ವಿ. ಈ ಡಿಸಿಷನ್ ಏನಕ್ಕೆ ತಗೊಂಡ್ವಿ, MA ಮಾಡಬೇಕಿತ್ತು. ನನಗೆ ಕನ್ನಡ ಅಂದರೆ ತುಂಬ ಇಷ್ಟ ಇತ್ತು, ಮಾಡೋಣ ಅಂತನೂ ಅಂದ್ಕೊಂಡು ಏನಾಯಿತು, ಆಮೇಲೆ ನಮಗೆ ಪಾಠ ಮಾಡೋಕ್ಕೆ ಬರ್ತಾ ಇದ್ದಂಥ ಲೆಕ್ಚರರು ಡಿಗ್ರಿಲಿ ರಾಧಾ ಅಂತಂದ್ಬಿಟ್ಟು, ಅವ್ರಿಗೆ ನಮ್ಮದು ಏಡೆಡ್ ಕಾಲೇಜು ಕೆರಗೋಡಲ್ಲಿ 2,500 3,000 ಸಂಬಳ ಕೊಡ್ತಾಯಿದ್ರು. ನಾವಿಲ್ಲಿ 2 ವರ್ಷ MA ಮಾಡ್ಕೊಂಡು ಹೋದ್ರೆ ನಮ್ಗೆ ಇನ್ನೊಂದು 3 ವರ್ಷದಲ್ಲಿ ನಮಗೆ 1,500 ಕೊಡ್ತಾರೋ ಏನೋ ಗೊತ್ತಿಲ್ಲ. ಇದನ್ನ ಬಿಟ್ಟು ಸಿನಿಮಾದ ಮೇಲೆ ಪ್ರೀತಿ ಇದೆ, ಸಿನಿಮಾ ಅಂದರೆ ಇಷ್ಟ, ಅಲ್ಲೋಗಿ ಏನೋ ಒಂದು ಕಡೆ ಬಿಡೋಬಿಡೋಣ, ಏನೋ ಒಂದಾಗುತ್ತೆ ಅಂದ್ಕೊಂಡು ಇಲ್ಲಿಗೆ ಬಂದಾದ್ಮೇಲೆ ನಾವು ಫಾಲೋ ಮಾಡಿದ್ದು ಒಂದೇ,
ಅದು ಕಷ್ಟನೋ ಸುಖನೋ ಗೊತ್ತಿಲ್ಲ, ನಮಗೆ ದುಡ್ಡು ಕೊಡ್ತಿದ್ರೋ ಇಲ್ವೋ ಗೊತ್ತಿಲ್ಲ, ಸರಸ್ವತಿನ ನಂಬ್ಕೊಂಡು ಫಾಲೋ ಮಾಡ್ಕೊಂಡು ಹೋದ್ವಿ, ಇಲ್ಲಿಗೆ ಬಂದು ನಿಂತಿದ್ದೀವಿ. ನೀವು ಸರಸ್ವತಿನ ನಂಬಿ, ಖಂಡಿತ ನಿಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ. ಆಲ್ ದಿ ವೆರಿ ಬೆಸ್ಟ್, ಗುಡ್ ಲಕ್. ಮತ್ತೆ ಈ ಸ್ಟೇಜ್ಗೆ ಬರೋದಕ್ಕೆ ಒಂದು ಅರ್ಧ ಗಂಟೆ ಲೇಟ್ ಆಯಿತು, ಯಾಕೆಂದ್ರೆ ಶೂಟಿಂಗ್ ಇತ್ತು, ಶೂಟಿಂಗ್ ಮುಗಿಸಿ ಬರಬೇಕಾಗಿತ್ತು. ಮಾಸ್ಟರ್ಗೆ ಹೇಳಿದ್ದೆ 7:30 7:45 ಅಷ್ಟರಲ್ಲಿ ಬರ್ತೀನಿ ಅಂತ. ಮಾಲೂರು ಶ್ರೀನಿವಾಸ್ ಮಾಸ್ಟರ್ ನನಗೆ, ನಾನು ಇಂಡಸ್ಟ್ರಿಗೆ ಬಂದಾಗ ಗಾಂಧಿನಗರದಲ್ಲಿ ಸಿಗ್ತಾ ಇದ್ರು ಒಂದು ರೋಡಲ್ಲಿ, ಅಲ್ಲಿ ನಾವು ತಿಂಡಿ ತಿಂತಾ ಇದ್ವಿ, ಕಾಫಿ ಕುಡಿತಾ ಇದ್ವಿ, ಅವಾಗಿಂದನೂ ಪರಿಚಯ. ಅವರು ಫೋನ್ ಮಾಡಿದ್ರು, ಮತ್ತೆ ಶಿವಮಣಿ ಸರ್, ಅರ್ಜುನ ಹಿಂಗೆ ಒಂದು ಬ್ಯಾಚು ನವರಸ ನಟನಾ ಅಕಾಡೆಮಿಲಿ ಅವರ ವಿದ್ಯಾಭ್ಯಾಸನ ಮುಗಿಸಿ, ಆ ತರಗತಿಗಳನ್ನ ಮುಗಿಸಿ ಹೊರಗಡೆ ಹೋಗ್ತಿದ್ದಾರೆ, ನಿನಗೆ ಗೊತ್ತಿರುವಂಥದ್ದು ಏನಾದರೂ ಒಂದು 4 ಮಾತು ಹೇಳಿ ಅಂತ ಅಂದ್ಬಿಟ್ಟು ಕರೆಸಿದ್ರು. ಹಾಗಾಗಿ ಬಂದಿದ್ದೀನಿ. ಏನಾದರೂ ತಪ್ಪು ಮಾಡಿದರೆ ಕ್ಷಮೆ ಇರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನವರಸ ನಟನ ಅಕಾಡೆಮಿಯ 14ನೇ ಬ್ಯಾಚ್ನ ನಿರ್ದೇಶನದ ವಿದ್ಯಾರ್ಥಿಗಳು ಪ್ರಮಾಣ ಪತ್ರವನ್ನು ಸ್ವೀಕರಿಸಿ ಬರಬೇಕು. ಇದನ್ನು ನಮ್ಮ ಖ್ಯಾತ ನಿರ್ದೇಶಕರಾದ AP ಅರ್ಜುನ್ ಸರ್ ಅವರು ಅದನ್ನು ಅವರಿಗೆ ವಿತರಿಸಬೇಕು. ಅವರ ಅಮೃತ ಹಸ್ತದಿಂದ ನಾನು ಕೇಳ್ಕೊಳ್ತೀನಿ. ನಿರ್ದೇಶಕರು, ನಿರ್ಮಾಪಕರು, ಕಥೆಗಾರರು, ಸಂಭಾಷಣೆಗಾರರು, ಸಾಹಿತಿಗಳು, ಅಂಬಾರಿ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ, ನಾಯಕ ನಟ ಲೂಸ್ಮಾದಾಗಿ ಹೆಸರು ತಂದುಕೊಟ್ಟಂಥ ಅತ್ಯುತ್ತಮ ಚಿತ್ರ, ಅದ್ಧೂರಿ ಚಲನಚಿತ್ರದಿಂದ ಧ್ರುವ ಸರ್ಜಾಗೆ ಭರ್ಜರಿ ಓಪನಿಂಗ್ ಕೊಟ್ಟ ನಿರ್ದೇಶಕರು, ಕಿಸ್ ಚಿತ್ರದ ಹೊಸ ನಾಯಕ ನಟ ವಿರಾಟ್ ಮತ್ತು ಶ್ರೀಲಾರವರಿಗೆ ಹೆಸರು ತಂದುಕೊಟ್ಟಂಥ ಚಿತ್ರ 100 ಡೇಸ್ ಹೊಡಿತು. ರಾಟೆ ಚಿತ್ರದ ನಿರ್ದೇಶಕರು ಇವರು, ಧನಂಜಯರವರಿಗೆ ಜನಪ್ರಿಯತೆ ತಂದುಕೊಟ್ಟಂಥ ಚಿತ್ರ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಐರಾವತ ಇವರ ಚಿತ್ರ, ಹಲವಾರು ಯಶಸ್ವಿ ಚಿತ್ರಗಳಿಗೆ ಸಾಹಿತ್ಯ ಬರೆದಿರುವ ಹೆಗ್ಗಳಿಕೆ ಇವರದು. ಈಗ ಮಾರ್ಟಿನ್ ಎಂಬ ಹೈ ಬಡ್ಜೆಟ್ ಚಿತ್ರ 5 ಭಾಷೆಗಳಲ್ಲಿ ಮೂಡಿಬರ್ತಿದೆ. ಇವರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಸಂಪತ್ತು ಕೊಟ್ಟು ಇವರ ಕೀರ್ತಿ ಪ್ರಪಂಚದಾದ್ಯಂತ ಮೊಳಗಲೆಂದು ನವರಸ ನಟನಾ ಅಕಾಡೆಮಿ ಹಾರೈಸುತ್ತದೆ.